ಒಂದು ದಿನವನು ಆನಂದದಿ ಎಳೆವುದು ಇಂದಿನ ದಿನ ಬಿದ್ದು ಸುದಿನ ಇಂದಿನ ದಿನ ಬಿದ್ದು ಸುದಿನ ಒಂದು ದಿನವನ್ನು ಆನಂದದಿ ಗೆಳೆವುದು ಇಂದಿನ ದಿನ ಬಿದ್ದು ಸುದಿನ 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 ನಿನಗೆ ಬೆಳಿಗ್ಗೆವರೆಗಾದ್ರೂ ಕುಣಿದು ಗೊತ್ತೇ ಆಗ್ಲಿಕ್ಕಿಲ್ಲ. ಮುಂದೆ ನೀವೇ ಇರಬೇಕು ಮಾತ್ರ. ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿ ಸಂತೋಷಗೊಂಡು ಬಂದವನಲ್ವೇ? ಇದಕ್ಕೆಲ್ಲ ಕಾರಣ ಏನು? ಏನು? ನೀವೇ. ಸತ್ಯ ಹೇಳಬೇಕಾ? ನಾನು ನಿಮ್ಮ ಅಭಿಮಾನಿ. ಸಂತೋಷ. ಆದ್ರೆ ಯಾವುದರಲ್ಲಿ? ಪರಾಕ್ರಮದಲ್ಲಿ. ಶಶಿ ಎಂತದ್ದು? ಇಲ್ಲೇ ಮನೆಯನ್ನು ಮಾಡಿದ್ದಾನೆ. ಹೌದಾ? ಆಕಾಶವನ್ನು ಬಿಟ್ಟಿದ್ದಾನೆ. ನಿಮ್ಮ ಮುಖಕಮಲ ಎನ್ನುವುದು ಆ ಶಶಿಯ ಕಾಂತಿಯನ್ನೇ ಹೋಲುತ್ತಾ ಇದೆ. ಹಾಗಾಗಿ ಹೇಳುವುದು, ನಿಮ್ಮನ್ನೇ ಕಾಣಬೇಕಂತಹ ಉದ್ದೇಶವನ್ನು ಇರಿಸಿಕೊಂಡು ಆಕಾಶದಲ್ಲಿ ಕಂಗೊಳಿಸಬೇಕಾಗಿರುವಂತಹ ಚಂದಿರ ಪ್ರಕಾಶಮಾನವಾಗಿ ಶೋಭಿಸ್ತಾನಂತಾದ್ರೆ ಅದಕ್ಕಿಂತ ಚಂದ ಮತ್ತೊಂದಿಲ್ಲ. ಹೌದು ಅಲ್ವಾ? ಹೌದು. ನಿಮ್ಮನ್ನು ಕಂಡಾಗ ಸಂತೋಷವಾಯಿತು. ಮನದಿರವನ್ನು ಹೇಳಿಕೊಳ್ಬೇಕಂತಹ ಕಾರಣಕ್ಕೆ ಬೇಕಾಗಿ ಹೇಳೋಣ, ಈ ತರನಾಗಿ ಶೃಂಗಾರವನ್ನು ಮಾಡಿಕೊಂಡವಳು ನಾನು. ಹೇಗಾಯ್ತು? ಇಷ್ಟರವರೆಗೆ ಬಹಳ ಒಳ್ಳೆಯದಾಯಿತು. ಮಾತ್ರವಲ್ಲ, ನಮಗೆ ಬಂದಂತಹ ಕಷ್ಟವನ್ನು ದೂರಿ ನೋಡಿದ್ದೇನೆ ನಾನು. ಆದ್ರೆ ನೀನು ಒಬ್ಬಳೇ ಇದ್ದದ್ದಲ್ಲ, ಅಲ್ಲಿ ತುಂಬಾ ಜನರು ಇರುವಾಗ ನೀನು ಯಾರು ಅಂತ ಪ್ರತ್ಯೇಕವಾಗಿ ಗುರುತಿಸುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಖಂಡಿತ. ಅದಕ್ಕೆ ಬೇಕಾಗಿ ಮಾತನಾಡೋದಕ್ಕೆ ಬೇಕಾಗಿ ಬಂದವಳು ನಾನು. ನಾನೇ ತಿಲೋತ್ತಮ. ತಿಲೋತ್ತಮೆ? ಹೌದು ಹೌದು. ಬ್ರಹ್ಮನ ಪುತ್ರಿ ನೀನು. ಬ್ರಹ್ಮೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಅದರಲ್ಲಿ ತಿಲೋತ್ತಮೆ ಅವರ ಸಾಲಿಗೆ ಸೇರಿದವಳು ನಾನು. ನೀನು ಸುರಾಂಗನೆ. ಹೌದು ಹೌದು. ಅದೊಂದು ಯಾರೋ ದುಷ್ಟರನ್ನು ವಧಿಸುವುದಕ್ಕೆ ಬೇಕಾಗಿ ಜನಿಸಿದವಳಂತೆ ನೀನು. ಸುಂದೋಪ ಸುಂದರು ಅಲ್ವಾ ಎನ್ನುವಂತಹ ದಾನವರ ದಮನಕ್ಕಾಗಿ ಹುಟ್ಟಿಕೊಂಡವಳು ನಾನು. ಈ ಸ್ವರ್ಗಲೋಕಕ್ಕೆ ಯಾರೇ ಬರಲಿ ಅವರಿಗೆ ಸುಖವನ್ನು ಕೊಡುವುದು ನಮ್ಮ ಕರ್ತವ್ಯ. ಭೋಗಜೀವಿಗಳಾಗಿ ಬಂದವರು ಈ ಕಾಲಕ್ಕೆ ಹೊರಟು ನಿಂತವರಿದ್ದೀರಿ. ಏನು ಇಷ್ಟು ಆತುರ? ನನ್ನದಾಗಿರುವಂತಹ ಮರ್ತ್ಯಲೋಕವನ್ನು ಸೇರಬೇಕು. ನನ್ನದಾಗಿರುವಂತಹ ಕಾರ್ಯ ಪೂರೈಸಿದ ಮೇಲೆ ಇಲ್ಲಿ ಉಳಿದಾದ್ರೂ ಮಾಡುವುದೇನು? ಇವತ್ತೇ ಕೊನೆ ಅಂತ ಭಾವಿಸಿಕೊಂಡ್ರ ಅಲ್ವಾ? ಮತ್ತೆ ಅಲ್ಲ ಅಂತ ನೀವು ಮನಸ್ಸು ಮಾಡಿದ್ದು ಹೌದು ಅಂತಾದ್ರೆ ಇದು ಅಲ್ಲಿ ಕಾಣುತ್ತಾ ಇದೆ. ನನ್ನದಾಗಿರುವಂತಹ ಆಲಯ, ಅಲ್ಲಿಗೆ ಬರಬೇಕು, ವಿಶ್ರಾಂತಿಯನ್ನು ಪಡೆಯಬೇಕು. ಹೆಚ್ಚೇಕೆ ನಾನು ಬೇರೆಯವಳಲ್ಲ ಎನ್ನುವ ಅಂತಹ ಮನೋಭಾವನೆ ತಾಳಿ ಸುಖಿಸಬೇಕು, ರಮಿಸಬೇಕು ಎನ್ನುವ ಹಾಗೆ ತಿಲೋತ್ತಮೆಯ ಕೋರಿಕೆ. ತಿಲೋತ್ತಮ ಇಲ್ಲ ಅಂತ ಹೇಳಬೇಕು. ನಾ ಮರ್ತ್ಯ ಮಾನವ ಎಳದಲಾರೆನು ಸಖ್ಯವನು ನಾನುಳಿ ನಿಲ್ಲಿ ಎಳೆಲೆ ಸುರನರ್ತಕಿ. ಮರ್ತ್ಯಲೋಕದವನು ನಾನು. ನಾಟ್ಯದಲ್ಲಿ ನಿನ್ನದಾಗಿರುವಂತಹ ಸಾಧನೆ ಅಷ್ಟು ಮಾತ್ರವಲ್ಲ, ಆ ಕಾರ್ಯಕ್ರಮದಲ್ಲಿ ನಾಟ್ಯದಲ್ಲಿ ಭೂಲೋಕದಲ್ಲಿ ಕಲಾವಿದರ ಬಗ್ಗೆ ಇರುವಂತಹ ಅಭಿಮಾನ ಸಾಕಷ್ಟು ಇದೆ. ಹಾಗಿರುವಾಗ ವಿಶೇಷವಾಗಿರುವಂತಹ ಒಂದು ಶಕ್ತಿ ಉಳ್ಳಂತಹ ಕಾರ್ಯಕ್ರಮದಲ್ಲಿ ನೀನು ಪಾಲ್ಗೊಳ್ಳುತ್ತಿ ಅಂತಾಗುವಾಗ ಮರ್ತ್ಯಲೋಕದಲ್ಲಿರುವಂತಹ ನನ್ನನ್ನು ಬಯಸುವುದು ಎಷ್ಟರ ಮಟ್ಟಿಗೆ ಸರಿಯಮ್ಮ? ಸುರಲೋಕದಲ್ಲಿರುವಂತಹ ನೀನು ಸುರನರ್ತಕಿಯಾದರೂ ಕೂಡ
ನಿನ್ನನ್ನು ದೇವತ್ವದ ನೆಲೆಯಲ್ಲಿ ಕಂಡವನಿದ್ದೇನೆ. ಅಮ್ಮ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸಿದ್ದೇನೆ. ಅಂತಲ್ಲಿ ನನ್ನನ್ನು ನೀನು ಒಂದು ದಿವಸದ ಮಟ್ಟಿಗೆ ಬರುವುದಕ್ಕೆ ಹೇಳ್ತಿಂತಾದ್ರೆ ಅಲ್ಲ, ನನ್ನನ್ನು ಬಯಸ್ತಿಂತಾದ್ರೆ ಅದು ತಪ್ಪಲ್ವೇ ನಮ್ಮ? ಖಂಡಿತವಾಗಿಯೂ ನಿನ್ನದಾಗಿರುವಂತಹ ಬಯಕೆಯನ್ನು ಪೂರೈಸುವುದಕ್ಕೆ ಸಾಧ್ಯ ಇಲ್ಲ. ಮರ್ತ್ಯಲೋಕವನ್ನು ಸೇರಿಕೊಂಡು ಇದು ಹೊಂದಾಣಿಕೆ ಆಗುವುದಿಲ್ಲ ಅಂತ ಹೇಳುವುದಲ್ಲ. ಆಗುವುದಿಲ್ಲ. ಈ ಹಿಂದೆ ಆಗಿಲ್ವಾ? ಏನಾಗಿದೆ? ಮತ್ತೆ ಹರಿಯ ನಿಮ್ಮ ಪೂರ್ವಜ ಪೂರೋರವ ದೇವ ಹರಿಯ ನಿಮ್ಮ ಪೂರ್ವಜ ಪುರೋರವ ದೇವ ತರುಣಿಯೂರ್ವಚಿಯಳು ಸುಖಿ ತರುಣಿಯೂರ್ವಚಿಯಳು ಸುರಿದುಂಡು ನಲಿಯೇನೆ ಪ್ರಣಯವು ಪಾಪವೇ, ಸುರಿದುಂಡು ನಲಿಯನೆ ಪ್ರಣಯವು ಪಾಪವೇ, ಕರುಣಾಳು ನೀನೊಲಿಯುವುದು ಒಲಿಯುವುದು. ಹರಿಯ ನಿಮ್ಮ ಪುರದ ಪುನರವ ದೇವ ತರುಣಿಯುಳು ಪ್ರತಿ ಸುಖವಾ ನಮಗೆ ಕತೆ ಗೊತ್ತಿಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡ್ರ ಏನು? ದೇವತೆಗಳು ನಾವು, ನೀವು ಭೂಲೋಕದ ಸಾಮಾನ್ಯ ನರರು. ನಿಮಗೂ ನಮಗೂ ಹೊಂದಾಣಿಕೆ ಆಗುವುದಿಲ್ಲ ಎನ್ನುವ ಹಾಗೆ ಹೇಳ್ತೀರಿ. ಖಂಡಿತ ಆಗುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಂಶ ಹಾ. ಅದು ಚಂದ್ರವಂಶ. ಹಾ. ಈ ಹಿಂದೆ ಪುರೂರವ ಎನ್ನುವವ ಆಳಿದ್ದಾನೆ, ಬಾಳಿದ್ದಾನೆ. ದೇವಕನ್ನಿಕೆ ಊರ್ವಶಿಯನ್ನು ಒಡಗುವುದಿಲ್ವಾ? ನಾನು ಕೂಡ ಅಲ್ಪ ಸ್ವಲ್ಪ ತಿಳಿದಿದ್ದೇನೆ. ಬೇಟೆಗಾಗಿ ಹೋದಂತಹ ಪುರೂರವ, ಕಾಡಿನಲ್ಲಿ ಸಿಕ್ಕಿರುವಂತಹ ಊರ್ವಶಿ, ಊರ್ವಶಿಯನ್ನು ಬಯಸಿದ ಪುರೂರವ, ಊರ್ವಶಿ ಅರ್ಧಕ್ಕೆ ಬಿಟ್ಟು ಓಡಿ ಹೋದ. ಅವರ ಪ್ರಣಯ ಎನ್ನುವುದಿಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಗೊತ್ತಿದೆ. ಪರಿಣಾಮ ಏನಾಯಿತು ಬಲ್ಲೆಯ? ಏನಾಯಿತು? ಆ ಪುರೂರವ ಹುಚ್ಚನ ಹಾಗೆ ತಿರುಗಾಡುವುದಕ್ಕೆ ಪ್ರಾರಂಭ ಮಾಡಿದ. ಆ ಬಳಿಕ ಜೀವನವೇ ಅಲ್ಲೋಲ ಕಲ್ಲೋಲ ಆಯಿತು. ಯೋಚನೆ ಮಾಡಬೇಕು ನೀನು. ಏನು? ಅಲ್ಲಿ ಬಯಸಿದ್ದು ಮಾನವ, ಇಲ್ಲಿ ಬಯಸ್ತಾ ಇರುವುದು ಸುರನಾನೆ. ಮಾನವ ಬಯಸಿ ಹಾಗಾಯಿತು. ನೋಡಿ, ಯಾರೇ ಆಗಿರಲಿ ಸ್ವರ್ಗ ಸುಖ ಬೇಕು ಎನ್ನುವ ಹಾಗೆ ಬಯಸ್ತಾರೆ. ದೇವಭೂಮಿ ಎನ್ನುವುದು ಭೋಗ ಭೂಮಿ. ಇಲ್ಲಿರುವಂತಹ ಸುವಸ್ತುಗಳ ಆಸೆಯಿಂದಲೂ ಅಲ್ಲ, ಸುರಕನ್ನಿಕೆಯರ ಆಸೆಯಿಂದಲೂ ಬರುವುದು ಬಯಸುವುದು ಸಹಜ ಸ್ವಾಭಾವಿಕ. ಹಾಗಿರುವಾಗ ದೇವಕನ್ನಿಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ, ಸುಖವನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಬೇಡ ಅಂತ ಹೇಳ್ತಾ ಇದ್ದೀರಿ. ಹೆಣ್ಣಾದವಳು ಯಾವಾಗಲೂ ಒಲಿದು ಬರಬೇಕು. ಅಲ್ಲಿ ಮಾನವ ಬಯಸಿದ್ದು, ಇಲ್ಲಿ ದೇವಕನ್ನಿಕೆ ಬಯಸಿದ್ದು. ಹಾಗಾಗಿ ಹೇಳುವುದು, ಯಾಕೆ ಇಂತಹ ವಿರೋಧದ ಮಾತುಗಳು? ಒಂದು ಮನಸ್ಸು ಮಾಡಿ. ಅಮ್ಮ, ನನಗೆ ಅದೊಂದು ಆಗುದಿಲ್ಲ ಪದ. ಬೇಡ. ಅಮ್ಮ ಅಂತ ಹೇಳಿದಾಗಲಿಕ್ಕಿಲ್ಲ, ಅಮ್ಮ ಅಂತ ಬೇಡ. ನೀನು ನನ್ನನ್ನು ಬಯಸಿದ್ದು ತಪ್ಪು ಅಂತ ಹೇಳುವುದಲ್ಲ, ಸ್ವೀಕರಿಸುವಂತಹ ನಾನು ಯೋಚನೆ ಮಾಡಬೇಕು. ನಾನು ಬಂದದ್ದು ಮರ್ತ್ಯಲೋಕದಿಂದ. ನಾನು ಒಂದು ನಾಡಿನ ಯುವರಾಜ. ನಮಗೂ ಒಂದು ನಾಡಿದೆ, ನಮಗೂ ಒಂದು ಸಂಸ್ಕಾರ ಇದೆ, ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಗೆ ವಿರುದ್ಧವಾಗಿ ವ್ಯವಹರಿಸಲಾರೆ ನಾನು. ಹಾಗಿರುವಾಗ ಈ ಸ್ವರ್ಗಲೋಕವನ್ನು ಏರಿದ್ದೇನೆ ಎಂದಾಗುವಾಗ ಕಾಮ ಕ್ರೋಧಾದಿಗಳನ್ನು ಗೆಲ್ಲುವಂತಹ ಆ ಬದ್ಧತೆ ಇರುವ ಕಾರಣದಿಂದಲಾಗಿ ಶರೀರನಾಗಿ ಸ್ವರ್ಗಲೋಕವನ್ನು ಸೇರಿದ್ದೇನೆ, ದುಷ್ಟರನ್ನು ಸಂಹಾರ ಮಾಡಿದ್ದೇನೆ. ಅಂತಹ ಮಾತುಗಳನ್ನು ಆಡುವಂತಹ ಅಗತ್ಯವೇ ಇಲ್ಲ. ಸಕಲ ಜೀವರಾಶಿಗಳೆಲ್ಲವೂ ಕೂಡ ಭಾವಜನ ಮಾಯಾಜಾಲಕ್ಕೆ ಒಳಪಟ್ಟಿದೆ. ಆಕರ್ಷಣೆ ಎನ್ನುವುದು ಸಹಜ ಸ್ವಾಭಾವಿಕ. ಒಂದು ವೇಳೆ ಆಗುವುದಿಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿ ಏನೋ ಒಂದು ದೋಷ ಉಂಟು ಅಂತ ಅರ್ಥ. ಹಾಗಾಗಿ ಏನೇ ಹೇಳಿದ್ರು ಕೂಡ, ನೀನು ಎಷ್ಟೇ ಅಂಗಲಾಚಿ ಬೇಡಿದ್ರು ಕೂಡ ನಿನ್ನದ್ದಾಗಿರುವಂತಹ ಉದ್ದೇಶವನ್ನು ಪೂರೈಸುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕೇಳಿಕೆಯಂತೆ ನಾನಂತೂ ಬರಲಾರೆ. ನಾನು ಒಲಿದು ಬಂದವನು, ಹತ್ತಿರ ಒಂದು ಮನಸ್ಸು ಮಾಡು. ಅಮ್ಮ ಅಂತ ನಿನ್ನನ್ನು ಸಂಬೋಧಿಸಿದ್ದೆ. ಇಲ್ಲಿ ಯಾವ ಸಂಬಂಧವೂ ಇಲ್ಲ. ಅಮ್ಮನು ಹತ್ರ ಬೇರೆ ಯಾವುದು? ಸುರನಾರಿಯಾಗಿರುವಂತಹ ನಿನ್ನನ್ನು ತಾಯಿಯ ಸ್ಥಾನದಲ್ಲಿ ಪೂಜಿಸುವಂತಹ ಮನ ಮಾಡಿದ್ದೇನೆ ನಾನು. ಅದನ್ನು ನೋಡು, ಇಲ್ಲಿ ದೇವೇಂದ್ರ ಬಂದ್ರು ಸುಖವನ್ನು ಕೊಡಬೇಕು, ಅವ ನಮಗ ಜಯಂತ ಬಂದ್ರು ಸುಖವನ್ನು ಕೊಡಬೇಕು. ಅಂತಹ ಬಾಂಧವ್ಯ ಬಂಧುತ್ವ ಅದು ಯಾವುದೂ ಇಲ್ಲ ಅಂತ ಭಾವನೆಗೆ ಬೆಲೆಯೇ ಇಲ್ಲ.
ಇಲ್ಲ. ಸುರಲೋಕದಲ್ಲಿ ನೀನು ಏನೇ ನಡೆಸು, ಆದ್ರೆ ಮಾನವ ಲೋಕಕ್ಕೆ ಅನುಗುಣವಾಗಿ ಬದುಕಬೇಕಾದ್ದು ನನ್ನ ಕರ್ತವ್ಯ. ಬಂದಿರುವ ದೇವಲೋಕಕ್ಕಲ್ವಾ? ದೇವಲೋಕಕ್ಕೆ ಬಂದರೂ ಕೂಡ ಮಾನವತ್ವವನ್ನು ಬಿಟ್ಟು ಬದುಕಲಾರೆ. ನನ್ನಂತಹ ಮನುಷ್ಯನು ಕಂಡದ್ದೇ ಇಲ್ಲ. ಸುಖ ತಾನಾಗಿ ಮುಂದೆ ಬರ್ತಾ ಅಂತ ಹೇಳುವಾಗ ಬಯಸುವವರೇ ಬೇಡ ಬೇಡ ಬೇಡಂತಹ ಪಾಪಕ್ಕೆ ಯಾಕೆ ಹೀಗೆ? ಭವಿಷ್ಯದಲ್ಲಿ ನಾನು ಕೂಡ ಮದುವೆ ಆಗಬೇಕು. ಅದು ಯಾವುದು? ಮರ್ತ್ಯಲೋಕದ ಕನ್ಯೆಯನ್ನು. ಆ ಬಳಿಕ ಅವಳ ಜೊತೆ ಸಂಸಾರವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡವ. ಸಂಸಾರ ಮಾಡು ಬೇಡ ಅಂತ ಹೇಳುದು. ಸುರನಾರಿ ಬೇಡ, ಸುರನಾರಿಯನ್ನು ನಾನು ಬಯಸುವುದಿಲ್ಲ, ಬಂದರೆ ನಾನು ಸ್ವೀಕರಿಸುವುದಿಲ್ಲ. ಏಕೆ ಬೇಕು? ಬೇಡ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ. ಸುನದಿ ಕ್ರೋಧದಿ ಕೆದರಿ ಛಾಪವ ಸದರಿದಳು ಎಲೆ ಚಂಡ ಹೆಣ್ಣಿನ ಹುಡುಗಿ ಹೋಗಲಿ ಸತಿ ವಿಯೋಗದ ವ್ಯಥೆಯು ಜೀವಿತದಿ. ಏನು ಅಂತ ಭಾವಿಸಿಕೊಂಡೆ ಉಳಿದುವಂತಹ ಹೆಣ್ಣನ್ನು ದೂರ ತಳ್ಳುತ್ತೀಯೇನೋ? ಏ ಚಂಡ, ಇದು ಗಂಡು ಎನ್ನುವ ಹಾಗೆ ಭಾವಿಸಿಕೊಂಡದಲ್ಲ. ಗಂಡಲ್ಲ ನೀನು, ನೀನು ವೀರ್ಯ. ನೀನು ಏನು ನಾನು ಬೇಡ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಮತ್ತೊಂದು ಮಾತು ಹೇಳಿದೆ, ನರಲೋಕಕ್ಕೆ ಹೋಗುತ್ತೇನೆ, ಮತ್ತೊಂದು ಹೆಣ್ಣನ್ನು ಮದುವೆ ಆಗುತ್ತೇನೆ, ಸಂಸಾರ ಮಾಡುತ್ತೇನೆ. ನಿನ್ನ ಸಂಸಾರಕ್ಕೆ ಬೆಂಕಿ ಬೀಳಲಿಕ್ಕೆ ಒಂದನ್ನು ಅರ್ಥೈಸಿಕೋ. ಈ ತಿಲೋತ್ತಮೆ ಬದುಕಿನಲ್ಲಿ ಯಾವುದು ಬೇಕು ಅಂತ ಬಯಸ್ತಾಳೋ ಅದನ್ನು ಪಡೆದುಕೊಂಡವಳು ಒಂದು ವೇಳೆ ದಕ್ಕದೇ ಇದ್ದಾಗ ಅದು ಯಾರಿಗೂ ದಕ್ಕಬಾರದು ಎನ್ನುವಂತಹ ಆಲೋಚನೆಯನ್ನು ಹೊಂದಿಕೊಂಡವಳು. ಇಗೋ ಇನ್ನೊಮ್ಮೆ ಹೇಳ್ತೇನೆ, ಮನಸ್ಸು ಮಾಡು, ಕೆಟ್ಟದಾಗ್ತದೆ, ಪರಿಣಾಮ ದುಷ್ಪರಿಣಾಮ ಆಗ್ತದೆ. ಇನ್ನು ಹತ್ತಿರ ಬಂದ್ರೆ ಕತ್ತು ಹಿಡಿದು ದೂರದಲ್ಲಿ ಜಾಗ್ರತೆ. ಯಾರು? ನಾನೇ. ಕೈ ಹಾಕಿ ನೋಡುವ. ಕೈ ಹಾಕಿ ಕೈ ಮಾಡುವಂತಹ ಸ್ವಭಾವದವನಲ್ಲ. ಅದಕ್ಕೆ ಹೇಳಿದ ಚಂಡ ಅಂತ. ಇನ್ನೊಂದು ನೀನು ಏನು ಬೇಕಿದ್ರು ಹೇಳು. ಸರಿ, ನಿನ್ನ ಆಸೆ ಆಕಾಂಕ್ಷೆಗಳು ಎಲ್ಲವೂ ಉರಿದ ಬೂದಿ ಆಗಬೇಕು. ಮುಂದಕ್ಕೆ ಮದುವೆ ಆಗುತ್ತೀಯ ನೀನು? ಮದುವೆ ಆಗುತ್ತೀಯ? ಸುಖದಿಂದ ಕಾಲವನ್ನು ಕಳೆದಕ್ಕೆ ನಾನು ಬಿಡುವುದಿಲ್ಲ. ಹಿಡಿ ಶಾಪ. ಮುಂದೊಂದು ದಿವಸ ನಿನ್ನ ಪಾಲಿಗೆ ಸತಿ ವಿಯೋಗ ಎನ್ನುವುದು ಬರಲಿ. ದುಷ್ಟ ಚಂಡ. ಇಲ್ಲಿ ಮುಂದೆಲ್ಲ ನಾನು ದುರ್ವಿಧಿ ವಿಕಟ ವಿನೋದವೇ ಸುರನರ್ತಕಿಯನ್ನು ಬರಿದೀತಕ್ಕೆ ಕಪಿಸಿದಳು. ದುರುಳರ ಹನನಕ್ಕೆ ಬಂದಿ ಕರಿಯಾದುದಿಯೇ ಹಿತಶೀಲವ ಪರಿಪಾಲಿಸಿದುದಕ್ಕೆ ಫಲ ದೊರಕಿಕೊಂಡು ಶಿವ ಶಿವ ಇಂತಹ ಕಹಿ ಅನುಭವ ನನ್ನ ಜೀವನದಲ್ಲಿ ಆಗುತ್ತದೆ ಅಂತ ನಾನು ಇದುವರೆಗೆ ಭಾವಿಸಿದವನಲ್ಲ. ಕೌಶಂಬಿ ಪುರವನ್ನು ಬಿಟ್ಟು ಹೊರಡುವಂತಹ ಕಾಲಕ್ಕೆ ಎಷ್ಟೊಂದು ಉತ್ಸಾಹವನ್ನಿಟ್ಟು ಹೊರಟು ಬಂದೆ ನಾನು. ತಂದೆಯಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಸುರಲೋಕದಲ್ಲಿರುವಂತಹ ದುಷ್ಟರನ್ನು ಸದೆಬಡಿದು ನನ್ನದಾಗಿರುವಂತಹ ಕೀರ್ತಿಯನ್ನು ಹೆಚ್ಚಿಸಬೇಕು, ದೇವಲೋಕದ ಅನುಗ್ರಹಕ್ಕೆ ಪಾತ್ರನಾಗಬೇಕು ಎನ್ನುವ ಹಾಗೆ ನಾನು ಬಂದೆ ಅಂತಾದ್ರೆ, ಹೊರಟು ಹೋಗುವಂತಹ ಕಾಲಕ್ಕೆ ಅಂತ್ಯ ನನ್ನ ಜೀವನದಲ್ಲಿ ಈ ರೀತಿಯಾಗಿ ಕಟ್ಟಿಸ್ತದೆ ಎನ್ನುವ ಹಾಗೆ ನಾನು ಭಾವಿಸಿದವನಲ್ಲ. ತಿಲೋತ್ತಮೆಯಿಂದ ಶಾಪಕ್ಕೊಳಗಾದವ ನಾನು. ಏನು ಮಾಡೋಣ? ನನಗೆ ಸಿಕ್ಕಿರುವಂತಹ ಶಾಪವನ್ನು ಯಾವ ರೀತಿ ಪರಿಮಾರ್ಜನೆ ಮಾಡುವುದು ಎನ್ನುವ ಹಾಗೆ ಸುರಪನಲ್ಲಿ ಹೋಗಿ ಕೇಳಿಕೊಂಡಾಗ, ನನಗೆ ಬಂದಿರುವಂತಹ ಪರಿಭವವನ್ನು ಅವನಲ್ಲಿ ತೋರಿಕೊಂಡಾಗ ಏನಂತೆ ಅವನೇ ಸೂಚಿಸಿದ್ದನಲ್ಲ. ಅಂದು ಗಂಧರ್ವ ಲೋಕದಲ್ಲಿ ಗಂಡ ಹೆಂಡತಿಯರು ನಾವು ಕ್ರೀಡಿಸುವಂತಹ ಕಾಲಕ್ಕೆ ಕುಬೇರನಿಂದ ಶಾಪಕ್ಕೊಳಗಾದವರು. ಭೂಲೋಕದಲ್ಲಿ ಮಾನವ ದಂಪತಿಗಳಾಗಿ ನೀವು ಜನಿಸಬೇಕು ಎನ್ನುವ ಹಾಗೆ. ಹಾಗಿದ್ರೆ ಭೂಲೋಕದಲ್ಲಿ ನನಗೆ ಪತ್ನಿಯಾಗಿ ಅವಳೇ ಬರ್ತಾಳೆ ಎನ್ನುವ ಹಾಗೆ ನನಗೆ ಗೊತ್ತಾಯಿತು ಅಂತಾದ ಮೇಲೆ ಅಂದದ್ದನ್ನು ಬಂದದ್ದನ್ನು ಪ್ರಸಾದಾರ್ಥ ಸ್ವೀಕರಿಸ್ತೇನೆ. ಎಲ್ಲವೂ ಕೂಡ ದೇವನ ಲೀಲೆ ಎನ್ನುವ ಹಾಗೆ ಯೋಚಿಸುತ್ತಾ ಏನಾಗುತ್ತದ ನೋಡು.
ಸಕ ಪುಲಕ ಪುಲಕ ಎಂಬನ್ನ ಸಹಿತ ದೇಶ ತನಕಿ ಗೆಲುತ್ತಾಯ ಪುಲಕ ಬರದ ತನಗಿನ ಬರದ ದೇಶ ಗೆಲುತ್ತಾಯ ಹಸಿನಕಾಯಿ ಪುಳ್ಕ ತಿನ್ಬೇಕಂತ ಆಸೆ ಇತ್ತಂತೆ, ಯಾರೋ ಮಾಡಿಕೊಟ್ರು, ಅದು ತಿಂದಾಗ ಬೆನ್ನಿಗೆ ಹೆರಿಗೆ ಆಯ್ತಂತೆ. ಹಾಗೆ ನನ್ನನ್ನು ಪುಳ್ಕ 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 ಅಂತ ಕರಿತಿದ್ರು. ಅದಕ್ಕೂ ಇದಕ್ಕೆ ಏನು ಸಂಬಂಧವ? ಹೌದು, ಸಿಹಿ ತಿಂದಾದ್ಮೇಲೆ ನನ್ನ ಜನ್ಮ ಆದದ್ದಲ್ವೇ? ಹಾಗಲ್ಲಪ್ಪ, ಅದು ಯಾವಾಗಲೂ ನಿನ್ನ ಮನ ಎನ್ನುವುದು ಪುಲಕವನ್ನು ಹೊಂದಿರ್ತದೆ ಎನ್ನುವುದಕ್ಕಾಗಿ ಬಹುಶಃ ಯಾರೋ ಜ್ಯೋತಿಷರು ಹೇಳಿ ನಿನಗೆ ಆ ಹೆಸರಿಟ್ಟಿರಬೇಕು. ನಾನು ಯಾವ ವಿಭಾಗದಲ್ಲೂ ತಲೆ ಬಿಸಿ ಮಾಡಿಕೊಳ್ಳೋದೇ ಇಲ್ಲ, ಬಿಟ್ಟಿದ್ದೇನೆ ಅದನ್ನೆಲ್ಲ. ಅಲ್ಲ, ತಲೆ ಬಿಸಿ ಮಾಡ್ತಿದ್ರೆ ನೀನು ಉಳಿಲಿಕ್ಕಿತ್ತ. ಒಂದೆರಡು ತಲೆ ಬಿಸಿಯಲ್ಲಿ ನಿನಗಿರುವುದು. ಹೌದು ಮಿತ್ರ, ಏನು ಮಾಡುದು ಹೇಳು? ಅದೆಲ್ಲವನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ನಿನ್ನಂತವನ ಜೊತೆಯಲ್ಲಿ ನಾನು ಹೀಗೆ ಬರ್ತಾ ಇದ್ದೀನಲ್ಲ, ಸಂತೋಷ ಬೇರೆ. ತಲೆ ಬಿಸಿಯನ್ನು ನೀನು ನಿಭಾಯಿಸಿದ್ದಲ್ಲ, ಆ ತಲೆ ಬಿಸಿಯನ್ನು ನೀನು ಇಲ್ಲಿಗೆ ಬರುವಾಗ ಮಾತ್ರ ಮರೆಯುವುದು. ಅಲ್ಲಿ ಹೋದ್ಮೇಲೆ ನೆನಪಾಗ್ತದೆ. ಮತ್ತೆ ನೆನಪಾಗುದಿಲ್ಲ. ಅಲ್ಲಿ ಹೋದ್ಮೇಲೆ ಕೌಶಿ ಬಾಗುದು ಸಿಲ್ಕ ಹಾಕಿ. ಅದಕ್ಕಾಗಿ ನಿನ್ನನ್ನು ನಾನು ಎಲ್ಲಿಗೆ ಹೋಗುವಾಗಲೂ ಬಿಟ್ಟು ಹೋಗ್ಲಿಕ್ಕಿಲ್ಲ, ನನ್ನ ಜೊತೆಗೆ ಕರೆದುಕೊಂಡು ಹೋಗುದು. ಆದ್ರೆ ಸ್ವರ್ಗಲೋಕವನ್ನು ತೊರೆದು ನಾ ಮತ್ತೆ ನಮ್ಮ ಕೌಶಲ್ಯನ್ನು ಸೇರಿದ್ರು ಏನು ಮಾಡಿದ್ರು ಸ್ವರ್ಗಲೋಕದೊಂದು ಪ್ರಕರಣ ಮರೀಲಿಕ್ಕೆ ಆಗುದಿಲ್ಲ ಅಂತ ನನಗೆ. ಕೆಲವು ಬದುಕಿನಲ್ಲಿ ಅಂತ ಘಟನೆಗಳೆಲ್ಲ ಇರ್ತದೆ ಮಿತ್ರ. ಏನು? ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ, ಯೋಗ ಯೋಗ್ಯತೆ ಎರಡಿದ್ದಾರೆ ಅನುಭವಿಸುವ ಭಾಗ್ಯ ಇಲ್ಲ ಅಂತ ತಿಳಿದವರು ಹೇಳಿದ್ದಾರೆ. ಹಾಗೆ ಅಲ್ಲಿ ಹೋದಾಗ ಯೋಗ್ಯತೆ ಇತ್ತು, ಯೋಗವು ಕೂಡಿ ಬಂತು ಅಲ್ವಾ? ಆದ್ರೆ ಅನುಭವಿಸುವ ಭಾಗ್ಯ ಇರಲಿಲ್ಲ. ಏನು ಮಾಡೋದು? ಎಂತದನ್ನು ಅನುಭವಿಸುದು? ಅದು ಹೇಳಿ ಅನುಭವಿಸುದು. ನಾನು ಆಲೋಚನೆ ಮಾಡಿದ್ದೆ ಅಂತದ್ದು, ಏನು? ಈ ಸ್ವರ್ಗಲೋಕದಲ್ಲಿ ಇಂಥವರು ಇದ್ದಾರಲ್ಲ. ಇದ್ದಾರೆ, ಏನು ಮಾಡುದು? ಅದೇ ನಿನ್ನ ಅನುಭವಕ್ಕೆ ಬರಲಿಲ್ಲಲ್ಲ ಅಂತ ಅದಕ್ಕೆ ಹೇಳುವುದು. ಮರ್ತ್ಯದಲ್ಲಿರುವ ಮಾನವರಾದ್ರೂ ನಮಗೆ ಆಚಾರ ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಉಂಟು. ಆದ್ರೆ ಅದನ್ನೆಲ್ಲವನ್ನು ಮೀರಿ ಸ್ವರ್ಗಲೋಕದಲ್ಲಿ ಇವರು ಕುಳಿತಿದ್ದಾರಲ್ಲ. ಹೌದು. ಏನು ಅಂತ ಹೇಳ್ಬೇಕು ಇವರಿಗೆ? ಅವರನ್ನು ಏನು ಹೇಳಲಿಕ್ಕೆ ಆಗುದಿಲ್ಲ. ಒಂದು ಮಾತುಂಟಲ್ವೇ, ಏನು? ಸುಂದರವಾದಂತ ಮುಖಗಳು ಈ ಪ್ರಪಂಚದಲ್ಲಿ ಎಷ್ಟೋ ಸಿಗ್ತದೆ ದಾರಿಯಲ್ಲಿ ಹೋಗುವಾಗ. ಆದ್ರೆ ಹೃದಯ ವೈಶಾಲ್ಯತೆ ಇರುವರು ಸಿಗುದು ನಮ್ಗೆ 1, 2, 100ರಲ್ಲಿ 10 ಮಾತ್ರ. ಹೃದಯ ವೈಶಾಲ್ಯತೆ ಇರುವುದರಿಂದಲೇ ಅದನ್ನೆಲ್ಲವನ್ನು ತಿರಸ್ಕರಿಸಿ ಬಂದಿದೆಯಲ್ಲ, ಅದೇ ಸಂತೋಷ. ಮಾತ್ರ ಅಲ್ಲ, ಈಗ ಅದನ್ನು ಮರಿಬೇಕು ಎನ್ನುವಂತ ಪ್ರಜ್ಞೆಯನ್ನಿರಿಸಿಕೊಂಡು ಆ ಪ್ರಕರಣವನ್ನು ಮರಿಬೇಕು ಅಂತಿದ್ರೆ ಏನು ದಾರಿ ಅಂತ ಆಲೋಚನೆ ಮಾಡಿದೆ. ಕುಳಿತಲ್ಲೇ ನಾವು ಕುಳಿತೇವುಂತಾದ್ರೆ, ಇದ್ದಲ್ಲೇ ನಾವು ಇದ್ದೇವುಂತಾದ್ರೆ ಮತ್ತೆ ಮತ್ತೆ ಅದೇ ಮರುಕಳಿಸ್ತದೆ. ಹೌದಾ? ಯಾವಾಗ ಮನುಷ್ಯನು ಕೆಲಸ ಇಲ್ಲದೆ ಒಂದು ಭೂಮಿಯಲ್ಲಿ ಕೂತಿರ್ತಾನೋ ಆಗ 100 ಸಮಸ್ಯೆಗಳು ಕಾಡ್ತಾ ಇರ್ತದೆ. ಯಾರನ್ನು ಹೇಗೆ ತೆಗೆದಂತ ಯೋಚನೆಗಳಲ್ಲಿ ಬರ್ತಾ ಇರ್ತದೆ. ಆದ್ದರಿಂದ ನಿರಂತರವಾಗಿ ತಿರುಗಾಟದಲ್ಲಿ ಇರಬೇಕು. ತಿರುಗಾಟದಲ್ಲಿ ಇದ್ದವನಿಗೆ ಯಾವ ತಲೆ ಬಿಸಿಯೂ ಬರುವುದಿಲ್ಲ. ತಿರುಗಾಟ ಮಾಡಿದ ಊಟ ಮಾಡಿದ ಬಂದ ಕೌಶಲ. ಯಾಕೆ? ಯಾವ ತಲೆ ಬಿಸಿ ಇರುವುದಿಲ್ಲ, ಅವನಿಗೆ ತಲೆ ಬಿಸಿ ತಿರುಗಾಟಂತೆ ಅಲ್ವಾ? ಹಾಗೆಯೇ ನಾನು ಆಲೋಚನೆ ಮಾಡಿದ್ದೇನೆ, ಏನು ಮಾಡೋಣ, ಅರಮನೆಯನ್ನು ಬಿಟ್ಟು ಒಮ್ಮೆ ಹಾಗೆ ದೇಶ ಪರ್ಯಟನೆ ಮಾಡಿಕೊಂಡು ಬಂದ್ರೆ ಹೇಗೆ? ಹೌದು ಮಿತ್ರ, ಈ ಇಲ್ಲೇ ಒಳಗಿದ್ದರೆ ಏನನ್ನು ತಿಳಿಯಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದ ಹೊರಗೋದಾಗ ಅನೇಕ ವಿಷಯಗಳು ನಮಗೆ ಸಿಗ್ತದೆ. ಆಡುವ ಹಕ್ಕಿಂದ ತಿಳಿಲಿಕ್ಕೆ ಆಗ್ತದೆ, ನೋಡುವ ಮೃಗದಿಂದ ಅನುಭವಿಸಲಿಕ್ಕೆ ಆಗ್ತದೆ, ಹರಿದಾಡುವ ಸರಿಸೃಪಗಳಿಂದ ವಿಷಯ ಸಿಗ್ತದೆ, ಹೂಗಳಿಂದಲೂ ನಾನಾ ಸೌಂದರ್ಯವನ್ನು ಆಸ್ವಾದಿಸಬೇಕಾಗ್ತದೆ. ಬೇರೆ ಬೇರೆ ಜನಗಳ ಒಡನಾಟದಿಂದ ನಮಗೆ ಬೇರೆ ಬೇರೆ ಅನುಭವಗಳು ಬರ್ತದೆ ಅಂತ ತಿಳಿದ ಪ್ರಾಜ್ಞರು ಹೇಳಿದ ಅದನ್ನೇ ಅಲ್ವೇ? ಆದ್ರೆ ಆ ಪ್ರಾಜ್ಞರು ಹೇಳಿದ್ದು ನಿನ್ನಲ್ಲೇ ಹೇಳಿದ್ರಲ್ಲ, ಅದು ವಿಶೇಷ. ಸಂದರ್ಭ ಬಂದಾಗ ಇನ್ನೊಬ್ಬರಿಗೆ ಉಪದೇಶ ಮಾಡೋದು. ಸರಿಯಪ್ಪ. ಹಾಗಾಗಿ ಒಂದು ನಿರ್ಧಾರವನ್ನು ತಳೆದಿದ್ದೇನೆ. ಒಂದು ತಿರುಗಾಟ ಮಾಡುವ ಈ ಸಲ. ತಿರುಗಾಟ ಮಾಡುವ, ನಮಗೆ ಬೇಕಾದಷ್ಟು ನೋಡ್ಲಿಕ್ಕೆ ಸಿಗ್ತದೆ ಅಲ್ವೇ? ಬರೇ ತಿರುಗಾಟ ಅಲ್ಲ, ತಿರುಗಾಟ ಮಾಡುವ ಹಾಗೆ ಮಾಡಬೇಕು. ಪರಿಪೂರ್ಣ ಅಂತ ಎನಿಸಿಕೊಳ್ಳಬೇಕು. 10ರೊಟ್ಟಿಗೆ 11 ಆಗಿರಬಾರ್ದು, ಉಳಿದವರಾಗಿ ನಮ್ಮ ತಿರುಗಾಟ ಆಗಬಾರದು, ಸಮಸಂಖ್ಯೆಯಲ್ಲೇ ಇರಬೇಕು. ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ನಿನ್ನನ್ನು ಕರೆದದ್ದು. ಸರಿ ಮಿತ್ರ, ನನ್ನ ಜೊತೆಗೆ ಬರ್ತೇನೆ. ನೀನು ಯಾವಾಗ ಕರೀತೀಯ, ನಿನ್ನ ಜೊತೆಯಲ್ಲಿ ಇರ್ಬೇಕಂತೇಳಿ ನೀನು ಯಾವಾಗ ಬಯಸ್ತೀಯೋ ನಿರಂತರವಾಗಿ ನಿನ್ನ ಜೊತೆಯಲ್ಲಿ ಇರ್ತೇನೆ. ಚೊರೆ ಮಾಡಬಾರ್ದು. ಆ ಬಗ್ಗೆ ನಿನ್ನ ಬಗ್ಗೆ ನನಗೆ ಅಭಿಮಾನ ಉಂಟು. ತಡ ಮಾಡುವುದಕ್ಕೆ ಹೋಗಲ್ವಾ?
ಬೆಳಿಬೇಕಾದ್ರೆ ಕಾಲಕ್ಕೆ ಸರಿಯಾಗಿ ನೀರು, ಮಣ್ಣು, ಗೊಬ್ಬರ, ಬೆಳಕು ಇದೆಲ್ಲ ದೊರಕಬೇಕಂತೆ. ಸರಿ. ಅದೇ ರೀತಿ ಹೆಣ್ಣೊಬ್ಬಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಪ್ರೀತಿ, ವಾತ್ಸಲ್ಯ, ಸಂಸ್ಕಾರ, ವಿದ್ಯೆ, ರೂಪ ಇದೆಲ್ಲ ಸಿಗಬೇಕಂತೆ. ಹಾಗಾದ್ರೆ ಇದೆಲ್ಲ ದೊರಕುವುದು ಯಾರಿಂದ? ತಂದೆ ತಾಯಂದಿರಿಂದ. ತಂದೆ ತಾಯಂದಿರಿಗೆ ಮುದ್ದಿನ ಮಗಳಾಗಿ ಬೆಳೆದೆ, ಗುರುಗಳ ಯೋಗ್ಯ ಶಿಷ್ಯಳಾಗಿ ಕಲಿತೆ. ಈ ಪ್ರತ್ಯುಷೆಯ ಬದುಕೆ ಧನ್ಯ ಅಂತ ಭಾವಿಸಿಕೊಳ್ತೇನೆ. ಅಯೋಧ್ಯೆಯ ಈ ಮಣ್ಣಿನಲ್ಲಿ ಹುಟ್ಟಿದಂತ ನಮ್ಮ ಬದುಕೆ ಸಾರ್ಥಕ. ಹೌದೇ? ಆದ್ರೆ ಏನ್ ಮಾಡುವುದು? ಅರಮನೆಯ ವಾತಾವರಣವೇ ಮನಸ್ಸಿಗೆ ಬೇಸರವನ್ನು ತಂದಿದೆ. ಈ ಬೇಸರವನ್ನು ಹೋಗಲಾಡಿಸಿಕೊಳ್ಳುವ ಉದ್ದೇಶದಿಂದ ಉಪವನಕ್ಕೆ ಹೋಗಿ ಬರ್ಬೇಕಂತ ಮನಸ್ಸು ಮಾಡಿದ್ದೇನೆ. ನೀ ಬರ್ತೀಯಾ? ನೀನು ಬರುವುದಿಲ್ಲ ಅಂತ ಹೇಳಿದ ಅಂದ್ರೆ ಖಂಡಿತವಾಗಿ ಬರ್ತೇನೆ. ಹೌದೇನೆ? ನೀನು ಏನು ಬರ್ತೀಯ ಕೇಳುದ? ನಾನು ಒಂದು ಕಾಲನ್ನು ಎತ್ತಿಕೊಂಡೇ ಇದ್ದದ್ದು. ಕಾಲು ನೋವಾ? ನೋವಲ್ಲಪ್ಪ, ಓಡುವ ಕುದುರೆಯ ಹಾಗೆ. ಇವತ್ತು ನೀನೇ ಗತಿ ನನಗೆ. ಇವತ್ತು ಮಾತ್ರ ನನ್ನ ಗತಿಯ ನಿನಗೆ? ಆಹಾ, ಅಲ್ಲ ನೀನು ಯಾವಾಗ್ಲೂ ಬರ್ತೀಯಲ್ಲ ಮಾತ್ರ? ಖಂಡಿತವಾಗಿ ಬರ್ತೇನೆ. ಕರೆದಾಗ ಮಾತ್ರ ಅಲ್ವಲ್ಲ? ಇನ್ಮೇಲೆ ಬರ್ತೇನೆ. ಸರಿ ಬಿಡು. ನೀನು? ಖಂಡಿತ ಬರ್ತೇನೆ. ತಿರುಗಾಟ ಮಾಡ್ಬೇಕೆನ್ನೋದು ಆಸೆಯಾಗಿದೆ ನಿನ್ನ ಜೊತೆಯಲ್ಲಿ. ಹೌದೇನೆ? ಮತ್ತೆ ಮನಸ್ಸೊಂದು ಗಟ್ಟಿ ಮಾಡಿದ್ರೆ ಆಯ್ತಪ್ಪ ಅಷ್ಟೇ. ನೀನು? ತುದಿಗಾಲಲ್ಲಿ ನಿಂತಿದ್ದೇನೆ. ಅದ್ಯಾಕೆ? ಹೋಗ್ಲಿಕ್ಕೆ. ಓ ಹೌದಾ? ಮತ್ತೆ ಕಾಲ ಹರಣ ಮಾಡೋದು ಬೇಡ, ಅಲ್ಲೇ ಹೋಗಿ ಅದನ್ನು ಮಾಡುವ ಆಯ್ತಾ?